ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರ ಜೊತೆ ಕೇಳೋಣ ಹಬ್ಬದ ಆಚರಣೆ ಏನು, ಅದರ ವಿಶೇಷತೆ ಏನು, ಈ ಹಬ್ಬನ ಏನಕ್ಕೆ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಏನೇನು ಮಹತ್ವ ಇದೆ, ಈ ಹಬ್ಬದ ವಿಶೇಷತೆ ಏನು ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದ್ರು ಅವರು. ಹಾ ಸರ್, ನಮಸ್ತೆ. ನಮಸ್ತೆ ಸರ್, ಈ ಹಬ್ಬದ ವಿಶೇಷತೆ ಏನು? ಹಬ್ಬದ ವಿಶೇಷತೆ ಏನು ಅಂದರೆ, ಇದು ಪೂರೈಕ ಕಾಲದಿಂದ ಮಾಡ್ಕೊಂಡು ಬಂದಿರುತ್ತ ಆಚರಣೆ. ಇದು ಒಂದು ಈ ಕಡೆ ಮುಂದಿರೋದು ರಾಮಪ್ಪ ಬೀರಪ್ಪ, ಈ ಹಿಂಭಾಗ ಇರೋದು ರಾಮಪ್ಪ ಅಂತೇಳಿ. ರಾಮಪ್ಪ ಮತ್ತು ಬೀರಪ್ಪನ ಉತ್ಸವವನ್ನು ನಾವು ತಲಾಂತರದಿಂದ ಈ ಪೂರ್ವ ಕಾಲದಿಂದ ಮಾಡ್ಕೊತಾ ಬಂದಿರತಕ್ಕಂಥ ವಿಚಾರ ಇದೆ. ಈ ಹಬ್ಬನ ಎಷ್ಟು ವರ್ಷಕ್ಕೆ ಒಂದ್ಸರಿ ಆಚರಣೆ ಮಾಡ್ತೀರಾ ನೀವು? ಹಿಂದೆ ಏನಾಯ್ತು ಅಂದ್ರೆ, ನಮ್ಮ ತಾತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ವಾ, ನೋಡ್ಬೋದು ನೀವು ರೊಟ್ಟಿಗಳನ್ನ. ನೋಡ್ಬೋದು ಅವ್ರು ಹೇಳಿರೋ ಹಾಗೆ 1 kg 1 ರೊಟ್ಟಿ. ನೀವು ಯಾವ ತರ ಇದೆ ಅಂದ್ರೆ, ಸಾಕು ಸಾಕು 18 ವರ್ಷ ಆದ್ಮೇಲೆ ಪ್ಲೇಟ್ ಹಿಡ್ತೇವೆ. ಓಕೆನಾ? ನೋಡಿ ಸ್ನೇಹಿತರೆ, ಇದೆ ರೊಟ್ಟಿ ಊಟ, ನಮ್ಮೂರಿನ ಹೆಮ್ಮೆ. ಬ್ರೆಡ್ ತರ ಇದೆ. ಊಟದ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಸ್ನೇಹಿತರಾದ ಶಶಿಕುಮಾರ್ ಅವರು? ಊಟದ ಬಗ್ಗೆ ಏನಂತ ಹೇಳ್ತಾರೆ? ಪ್ರಸಾದದ ಬಗ್ಗೆ. ಊಟ ಚೆನ್ನಾಗಿತ್ತು. ದೇವ್ರ ಊಟ ಬಹಳ ಚೆನ್ನಾಗಿತ್ತು. 15 ವರ್ಷದ ನಂತರ ನಾವು ಇದನ್ನ ಊಟ ಇದು ಮಾಡಿದ್ವಿ, ಊಟ ಸವಿದ್ವಿ. ಎಲ್ಲರಿಗೂ ಖುಷಿ ಆಗ್ತಿದೆ. ಎಲ್ಲ ಸ್ನೇಹಿತರು ಒಂದು ಕಡೆ ಸೇರಿದ್ದೀವಿ. ಇವರೆಲ್ಲ ನಮ್ಮ ಸ್ನೇಹಿತರು. ನಾನು ಕೂಡ ಸ್ನೇಹಿತರನ್ನ, ಇವ್ರ ಜೊತೆಗೆ ಸೇರಿರೋ ಸ್ನೇಹಿತರು. ನಮ್ಮ ಜೊತೆಗೆ ನಮ್ಮ ತುಂಬಾ ಹಳೆಯ ಕ್ಲಾಸ್ಮೇಟ್ ಇವರು, ಬೆಲ್ಲದ ಸ್ವಾಮಿ ಅಂತೇಳಿ ನಮ್ಮ ಕ್ಲಾಸ್ಮೇಟ್ ಇವರು. ನಾವು ಇದೇ ತರ ಚಿಕ್ಕ ವಯಸ್ಸಲ್ಲಿ ಇದೇ ತರ ಮಾಡ್ತಾ ಇದ್ದೀವಿ. ಇವಾಗ ನೋಡು ಈ ತರ ಪ್ರತಿಭೆಗಳು, ಇವಾಗಲೂ ಇದೆ ಈ ತರ ಪ್ರತಿಭೆಗಳು ಅಂತ ಖುಷಿ ಆಗ್ತಾ ಇದೆ. ನೋಡ್ಬೋದು, ಬೆಂಕಿ ಹಾಕೊಂಡು ಊಟಕ್ಕೆ ಕಾಯ್ತಾ ಇದ್ದಾರೆ. ಇವನ್ ಮಾತ್ರ ಸ್ವಲ್ಪ ಯಾಕೋ ಮಿಸ್ ಹೊಡಿತಾ ಇದ್ದಾನೆ. ಜನ್ 2 ಅಲ್ಲ, ಜನ್ 3ನಾ 2K ಕಿಡ್ ಅನ್ಸುತ್ತೆ ಅವನು. ಇವಾಗ ಸದ್ಯಕ್ಕೆ ಖಾರ ಹೋಗ್ತಾ ಇದೆ, ಮಸಾಲೆ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಿ ಮಟನ್ ಮಾಡೋಕ್ಕಾಗಿ ಖಾರವನ್ನು ತಗೋ ಹೋಗ್ತಾ ಇದೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಪ್ಡೇಟ್ಗೆ. ಹಲೋ, ನಮಸ್ಕಾರ ವೀಕ್ಷಕರೇ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪ್ರಯಾಣ ಊರ ಕಡೆಗೆ. ನೋಡ್ಬೋದು, ಇವಾಗ ಪ್ರೈವೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಮ್ಮೂರ ಕಡೆಗೆ. ನೋಡ್ಬೋದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಊರ ಹಬ್ಬ ಇದೆ. ಎಸ್ಪೆಷಲಿ ಇವತ್ತು 15 years ಆಗಿತ್ತು. ಇವಾಗ ನಡೀತಾ ಇರೋದ್ರಿಂದ ಎಲ್ಲರೂ ಊರಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರ ಮನೇಲಿ ಫಂಕ್ಷನ್ ಇರುತ್ತೆ, ಎಲ್ಲರ ಬೇಕೆ ಮಟನ್ ಎಲ್ಲ ಇರುತ್ತೆ, ಎಲ್ಲ ಸಖತ್ತಾಗಿರುತ್ತೆ. ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ನನ್ನ ಒಂದು ವಿಡಿಯೋ, ನಮ್ಮೂರಿನ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಇದು 15 ವರ್ಷ ಆದ್ಮೇಲೆ ಆಗ್ತಾ ಇರೋದ್ರಿಂದ ವಿಡಿಯೋ ಮಾಡಬೇಕು ಅನಿಸ್ತಾ ಇದೆ. ಏನಂತ ಹೇಳಿದ್ರೆ, ವಿಶೇಷವಾಗಿ ನಾವು ಚಿಕ್ಕವರಿದ್ದೀವಿ ಅವಾಗ. ಆ ಥರ ಆವಾಗ ನಮ್ಗೆ ಯಾವುದೋ ಮೊಬೈಲು ಮತ್ತು ಕ್ಯಾಮ್ರಾ ಯಾವ ಥರದ್ದು ಇಲ್ಲ. ಇವಾಗ ಜಸ್ಟ್ ಸಿಂಪಲ್ ಆಗಿ ಇರೋದ್ರಿಂದ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ. ಅದಾದಮೇಲೆ ಫ್ಯೂಚರಲ್ಲಿ ಬೇಕಾದ್ರೂ ನಾನು ನನ್ನ ಮಕ್ಕಳು, ನನಗೆ ಮದುವೆ ಆಗಿ ಓದಿರೋರು ಮದುವೆ ಆದರೆ ನಮ್ಮ ಮಕ್ಕಳಿಗೆ ವಿಡಿಯೋ ನಮ್ಮ ಈ ಥರ ಹಬ್ಬ ಇತ್ತು, ನಾವು ಅವಾಗ ಈ ಥರ ಎಲ್ಲ ಚಿಲ್ ಮಾಡಿದೀವಿ ಅಂತ ಒಂದು ಮೆಮೊರಿಗೋಸ್ಕರ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ ಇದ್ದೀವಿ. ಇನ್ನೇನು ಊರಿಗೆ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ಈಗಷ್ಟೇ ಬೆಂಗಳೂರಿಂದ ಹೇಳಿದೀವಿ. ಏನು ಹೇಳಿಲ್ಲ, ನಿಮ್ಗೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಎಲ್ಲ ಮಾತಾಡ್ಬಿಟ್ಟ. ಸ್ನೇಹಿತರೆ ನೋಡಿ, ಬಡ್ಡಿ ಮಗ ಬೆಂಗಳೂರಿಗೆ ಬರಬೇಕಾರೆ ಅಣ್ಣ ಬೆಂಗಳೂರು ಹಂಗೆ ಹಿಂಗೆ ಅಂತಿದ್ದ. ಇವಾಗ ಊರಿಗೆ ನನ್ಕಿಂತ ಮುಂಚೆನೇ ಬಂದಿತ್ತಾನಿಲ್ಲ. ಬರಲ್ಲಿವರೆಗೂ ಅಷ್ಟೇನ ಅಲ್ಲ, ಪೆಟ್ರೋಲ್ ಹಾಕ್ಸ ಹೋಗು, ಕಾಸು ಕೊಡ್ತೀನಿ ಹೋಗು. ಬರಲ್ಲಿವರೆಗೂ ಮಾತ್ರ ನಮ್ದು, ಬಂದಾದ್ಮೇಲೆ ನಮ್ದೇ ಹವ ಅನ್ನೋರಂಗೆ ಡೌವಲ್ಲ. ಏನೇ ಹೇಳು, ಏನಾಗದಲ್ಲ. ಏರ್ ಹಿಡಿತಾವ ನೋಡ್ಲೆ, ಪೆಟ್ರೋಲ್ ಹಾಕ, ಡೀಸೆಲ್ ಹಾಕ್ತ. ಅಯ್ಯೊಬ್ಬ, ನಿಧಾನ ಸ್ನೇಹಿತರೆ. ಅಂತೂ ನಾವು ಸೊರಬ ಬಂದು ರೀಚ್ ಆದಿವಿ. ನಮ್ಮ ಉಪಾಧ್ಯಕ್ಷರು ಗಾಡಿ ಓಡಿಸ್ತವ್ರು ಇವ್ ಸದ್ಯಕ್ಕೆ. 1 ತಿಂಗಳಾಗಿತ್ತು ಗಾಡಿ ನಿಲ್ಸ್ಬಿಟ್ಟಿಲ್ಲ, ಪೆಟ್ರೋಲ್ ಬಂಕಲ್ಲಿ ನಿಲ್ಸ್ಬಿಟ್ಟು ಹೋಗಿದೀವಿ. ಏನ್ ಹೇಳ್ತೀರಾ ಹಬ್ಬದ ಬಗ್ಗೆ? ನಾವು ಕ್ಲೀನರ್ ಇಟ್ಟಕ್ಕೆ ಆಯ್ತು. ಇವಾಗ ಬೈಕ್ ಕ್ಲೀನರ್ ಇಲ್ಲ ಐತಲ್ಲ ಇಲ್ಲಿ. ಇವ್ರು ಏರ್ ಹಿಡಿಯೋಣ, ಏರ್ ಹಿಡ್ಸೋಣ. ಬೆಳಗ್ಗೆ ಬಂದಾನ ಅಣ್ಣ, ಒಂಚೂರು ಏರು
ನಮಗೆಲ್ಲ ಗಾಡಿಗೆ ನಮಗೇನಲ್ಲ ಗಾಡಿಗೆ ಅವನಿಗೊಂಚೂರು ಹೇಳಿರಿ ಒಂಚೂರು ದಪ್ಪ ಆಗ್ಬೇಕು ಅವನು ಮಗ ದಪ್ಪ ಆಗ್ಬಿಡಲ್ಲ ನೀನು ದಪ್ಪ ಅದು ಏರ್ ಹಿಡ್ಸ್ಕೊಬಿಡು ಇವಾಗಲೇ ಏರ್ ಹಿಡ್ಸ್ಕೊಬಿಟ್ರೆ ಫುಲ್ ದಪ್ಪ ಆಗ್ಬಿಡ್ತೇನೆ ನೀನು ಗಾಡಿ ನೋಡಿ ಯಾವ ರೇಂಜಿಗೆ ಆಗೈತೆ ಅಂದ್ರೆ ಅಯ್ಯೋ ಒಂದು ತಿಂಗಳಿಗೆ ಈ ತರ ಸರ್ವದಾಗ ಈ ತರ ಧೂಳ್ ಕುರುತ್ತಾ ಧೂಳ್ ನೋಡಿದ್ರೆ ಗಾಡಿನ ಓಡ್ಸಕ್ಕೆ ಮನ್ಸು ಬರಲ್ಲ. ಬೆಳಗ್ಗೆ ಎಷ್ಟೊತ್ತಿ ಓಪನ್ ಮಾಡ್ತೀರಣ್ಣ? ಕ್ಲೋಸ್ ಮಾಡೋದು ಕ್ಷಣ ಮತ್ತೇನು ಹಬ್ಬಕ್ಕೆ ಜೋರಾಗಿ ಏನು ಬ್ಯಾನರ್ ಗಿನರ್ ಮಾಡ್ಬಿಟ್ಟಿರಾ? ನೋಡಿ ಸ್ನೇಹಿತರೆ ಹಬ್ಬದ ಹುಚ್ಚಂಗಿದೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು. ಹಬ್ಬದ್ದು ಜಸ್ಟ್ ಎಂಟ್ರೆನ್ಸ್ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಹಬ್ಬ. ಜಾತ್ರೆ ಬರ್ಬೇಕಾಯ್ತು. ಹಲೋ ನಮಸ್ಕಾರ. ಭಾರಿ ಚೆನ್ನಾಗಿ ಮಾಡೋರು. ಅಯ್ಯೋ ಮಿಸ್ ಆಗೋಯ್ತು ಸ್ನೇಹಿತರೆ. ಹರಕೆಗುಡಿನ ಬಲಿ ಕೊಟ್ಟಾಗೋಗಿತ್ತು ಆಲ್ರೆಡಿ. ನಾವು ಸ್ವಲ್ಪ ಡಿಲೇ ಆಗೋಯಿತು. ಇದು ನೀವೇನು ನೋಡ್ತಾ ಇದ್ದೀರ ಮರ ಗಿಡ, ಇಲ್ಲಿ ಮರ ಕಾಣ್ತಿದ್ದಾರೆ. ಇದು ಆಲದ ಮರ, ಎದುರುಗಡೆ ಇರೋದು ಹುಣಸೆ ಮರ. ಇದು ಪೂರ್ತಿ ಕಾಡಾಗಿತ್ತು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಬರೋಕ್ಕೆ ಆಗ್ತಿರಲಿಲ್ಲ, ಆ ಥರ ಇತ್ತು. ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ನೆಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಸ್ನೇಹಿತರೆ, ಇದು ಬೀರಪ್ಪ ದೇವರು. ನೀವು ನೋಡ್ಬೋದು, ಈಗ ನೋಡ್ತಾ ಇರೋದು ಬೀರಪ್ಪ ದೇವರು. ಇದು ವಿಶೇಷತೆ ಏನಂತಂದರೆ ರೊಟ್ಟಿ ಪ್ರಸಾದ ಮತ್ತು ಜೀವಂತ ಕೋಳಿನ ಬಲಿ ಈ ಶೂರದಲ್ಲಿ ಬಲಿ ಕೊಡುವಂಥದ್ದು. ಈ ಬಲಿ ಕೊಟ್ಟಾಗ ಒಂದು ಹನಿ ರಕ್ತ ಸಹಿತನೂ ಬರಲ್ಲ. ಇದೇ ಇದರ ವಿಶೇಷತೆ. ಇಳಿಯಕ
ಹಬ್ಬದ ವಿಶೇಷತೆ ಏನು? ವಿಶೇಷ ಹೇಳ್ರಿ, ಮಾತಾಡ್ರಿ. ಎಷ್ಟು ವರ್ಷಕ್ಕೊಂದ್ಸರಿ ಹಬ್ಬ ಆಗುತ್ತೆ ಇದು ಭಾಳ ವರ್ಷ ಆಯ್ತು. ಈಗ ಇಟ್ಟಿದ್ದೇವೆ. ಈಗ 20 ವರ್ಷ ಆಯ್ತಲ್ಲ, 20 ವರ್ಷ ಆಯ್ತು. ಈಗ ಅದರ ವಿಶೇಷ ನಡೀತೈತಿ. ಹೇಳು. ಹೇಳು, ಕರೆಕ್ಟಾಗಿ ಹೇಳು, ಒಂದು ಮಾಹಿತಿ ಕೊಡಲ್ಲ ಕರೆಕ್ಟಾಗಿ. ಹೇಳ. ಗವಲಿಂದಲ್ಲ, ಹಾಂ, ಅದಕ್ಕೆ ಸ್ವೀಟಿಂದ ಇದಕ್ಕೆ ಹಾಂ, ಹಂಗೆ ನೋಡಕ್ ಪರದೆ ಇಡೋದು, ಈ ಕಡೆ ಒಟ್ಟು ಇದಾಗ್ಬಾರ್ದು ಅಂತ ನಮ್ಮೂರ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ಈ ಕಡೆ ಇರುವಂಥ ದೇವರು ಏನು ಅಂತ ಹೇಳಿದರೆ, ಇದು ನಾನ್ ವೆಜ್ ಅಲ್ಲ, ನಾನ್ ವೆಜ್ ಇಂದಲ್ಲ, ಸ್ವೀಟಿಂದ ಆಗಿರೋದ್ರಿಂದ ಇದಕ್ಕೆ ಈ ಥರ ಪರದೆ ಹಿಡಿತಾರೆ, ನೋಡ್ಬೋದು ನೀವು. ಆ ಕಡೆ ಇರೋದು ನಾನ್ ವೆಜ್ಗೆ. ಆಲ್ಮೋಸ್ಟ್ ಊರಲ್ಲಿರುವಂಥ ಎಲ್ಲ ನಮ್ಮೂರಿನ ಎಲ್ಲ ಮನೆಗಳು ಸಹಿತ ನಾನ್ ವೆಜ್ನ ಕುರಿ ಕೋಳಿ ಎಲ್ಲ ಇದು ಮಾಡ್ತಾರೆ. ಹತ್ರ ಹೋಗಿಲ್ಲ ನಾವು. ಜೊತೆ ಹೋಗ್ಬೇಕಲ್ಲ ಶಿವಮೊಗ್ಗದ ಹುಡುಗ ಮುಟ್ಟಿ ನಿನ್ನಡಿ ಬೇಡಿ ಭಜಿಸುವೆ, ಮುಟ್ಟಿ ನಿನ್ನಡಿ ಬೇಡಿ ಭಜಿಸುವೆ, ಇಷ್ಟವರ ನೀಡಿ ಪೊರೆಯಮ್ಮ ನಮ್ಮ ಮಾರಮ್ಮ, ಇಷ್ಟವರ ನೀಡಿ ಪೊರೆಯಮ್ಮ. ಮುಟ್ಟಿರ್ಬಾರ್ದು ಹೇಳವು 9 ಗಂಟೆಯಿಂದ ಈಗ 5 ಗಂಟೆ ತನಕ. ನಾನಿವತ್ತಿದ್ದೀನಿ ನಮ್ಮೂರ ಊರ ಹಬ್ಬದಲ್ಲಿದ್ದೀನಿ. ನಮ್ಮೂರ ಊರ ಹಬ್ಬದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಮ್ಮ ಗುರು ಹಿರಿಕರಾದ ನಮ್ಮೂರಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿರೋಂಥ ಸದಸ್ಯರು ಮತ್ತು ಎಲ್ಲರನ್ನೂ ವಿಚಾರಿಸೋಣ. ಊರ ಹಬ್ಬದ ಬಗ್ಗೆ ಏನು, ಈ ಹಬ್ಬದ ವಿಶೇಷತೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇವತ್ತು ನಾನು ಬಂದಿದ್ದೀನಿ. ಇವತ್ತು ನಮ್ಮೂರಿನ ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಇದ್ದಾರೆ, ಅವ್ರ ಜೊತೆ ಕೇಳೋಣ ಹಬ್ಬದ ಆಚರಣೆ ಏನು, ಅದರ ವಿಶೇಷತೆ ಏನು, ಈ ಹಬ್ಬನ ಏನಕ್ಕೆ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಏನೇನು ಮಹತ್ವ ಇದೆ, ಈ ಹಬ್ಬದ ವಿಶೇಷತೆ ಏನು ಎಲ್ಲರನ್ನೂ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದ್ರು ಅವರು. ಹಾಂ ಸರ್, ನಮಸ್ತೆ. ನಮಸ್ತೆ ಸರ್, ಈ ಹಬ್ಬದ ವಿಶೇಷತೆ ಏನು? ಹಬ್ಬದ ವಿಶೇಷತೆ ಏನು ಅಂದರೆ, ಇದು ಪೂರೈತ ಕಾಲದಿಂದ ಮಾಡ್ಕೊಂಡು ಬಂತಿರುತ್ತೆ ಆಚರಣೆ. ಇದು ಒಂದು ಈ ಕಡೆ ಮುಂದಿರೋದು ರಾಮಪ್ಪ ಬೀರಪ್ಪ, ಈ ಹಿಂಭಾಗ ಇರೋದು ರಾಮಪ್ಪ ಅಂತೇಳಿ. ರಾಮಪ್ಪ ಮತ್ತು ಬೀರಪ್ಪನ ಉತ್ಸವವನ್ನು ನಾವು ತಲಾಂತರದಿಂದ ಪೂರ್ವ ಕಾಲದಿಂದ ಮಾಡ್ಕೊತಾ ಬಂದಿರತಕ್ಕಂಥ ವಿಚಾರ ಇದೆ. ಈ ಹಬ್ಬನ ಎಷ್ಟು ವರ್ಷಕ್ಕೊಂದ್ಸರಿ ಆಚರಣೆ ಮಾಡ್ತೀರಾ ನೀವು? ಹಿಂದೆ ಏನಿತ್ತು ಅಂದರೆ, ನಮ್ಮ ತಾತ ನಮ್ಮ ಅಪ್ಪರ ಕಾಲದಲ್ಲಿ ವರ್ಷನೂ ಮಾಡ್ತಾ ಬರ್ತಂಥ ಆಚರಣೆ ಕೆಲಸ ಕಾರ್ಯಕ್ರಮ ಇದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇವೆಲ್ಲ ಈಗಿನ ವ್ಯಾವಹಾರಿಕವಾಗಿ ಭಾರಿ ಏರುಪೇರುವಾಗೋದ್ರಿಂದ ಸ್ವಲ್ಪ ನಾವು ಇದನ್ನು 18 ವರ್ಷದಿಂದ ಇಲ್ಲಿವರೆಗೂ ಮಾಡಿದಿರಲಿಲ್ಲ. ಅದನ್ನು ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ಈಗ ಮಾಡಲಿಕ್ಕೆ ಮುಂದಾಗಿದೆ ಊರ ಗ್ರಾಮದಲ್ಲಿ.
ಮತ್ತೆ ಈ ಗ್ರಾಮದಲ್ಲಿ ರಾಮಪ್ಪನ ಎದುರುಗಡೆಗೆ ಬೀರಪ್ಪ ಇದ್ದಾರೆ. ಬಟ್ ರಾಮಪ್ಪನ ಎದುರುಗಡೆಗೆ ನೀವು ಬಲಿ ಕೊಡುವಂತದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದೀರಾ ನೀವು? ರಾಮಪ್ಪನ ಎದುರಿಗೆ ಬಲಿ ಕೊಡತಕ್ಕಂಥ ವಿಚಾರದಲ್ಲಿ ಅದು ರಾಮಪ್ಪನ ಬಂಟ ಅಂತ ಹೇಳಿ ಬೀರಪ್ಪ ಅಂತ ಇರ್ತಕ್ಕಂಥ ವಿಚಾರ ಇದು. ಆಮೇಲೆ ನಾವು ಯಾವುದೇ ಬಲಿ ಕೊಡೋ ಪೂರ್ವದಲ್ಲಿ ರಾಮಪ್ಪನಿಗೆ ಇದು ಪರದಿ ಕಟ್ಟಿ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನ ಕಟ್ಟಿ ಅದಕ್ಕೆ ಬಲಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ. ಹೌದು ಸರ್. ಅದರ ಮೇಲೆ ಇದರ ವಿಶೇಷತೆ ಏನು ಅಂದ್ರೆ ಇದು ಪುರಾತನ ಕಾಲದಿಂದ ಇದೇ ತರ ಇತ್ತಾ ಅಥವಾ ಮರಗಳು ಅಥವಾ ಬೇರೆ ತರ ಇತ್ತಾ? ಈ ಕಡೆ ಆಲದ ಮರ ಇದೆ, ಈ ಕಡೆ ಹುಣಸೆ ಮರ ಇದೆ. ಇದು ಪುರಾತನ ಕಾಲದಿಂದ ಹೀಗೆ ಇತ್ತಾ ಅಥವಾ ಇದು ಸಾಮಾನ್ಯ ಅಂದ್ರೆ ನನಗೀಗ 51 ವರ್ಷ. ಇದು 100 ಇತಿಹಾಸ ಕಂಡೈತಿ ಈ ಮರ ಮತ್ತು ಈ ಮರ. ನನಗೆ 51 ವರ್ಷ. ನಾನು ಈಗ ಅದ್ರ ಹಿಂದೆ ನಮ್ಮಪ್ಪರು ಅವ್ರ ತಾತರೆಲ್ಲ ಹೇಳ್ತಕ್ಕಂಥ ಇದೇ ಮರದ ಇದೇ ವ್ಯವಸ್ಥೆಯಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮೊದಲು ಇದೇ ರೀತಿ ಎಲ್ಲ ಕಾಡಿತ್ತು. ಈಗ ಎಲ್ಲ ಡೆವಲಪ್ ಆದ್ಮೇಲೆ ಇದೆಲ್ಲ ಸರಿ ಮಾಡ್ತೀವಿ, ನೆಲ ವಾಟ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಸಮಾನತೆ ಮಾಡ್ಕೊಂಡು ಹಬ್ಬ ಮಾಡ್ತಾ ಇದ್ದೀವಿ. ಸ್ವಲ್ಪ ಈ ಕಡೆ ಮರಗಳೇ ಸರ್. ಈ ಹಬ್ಬವನ್ನ ಇದೇ ಟೈಮಲ್ಲಿ ಏನಕ್ಕೆ ಆಚರಣೆ ಮಾಡ್ತೀರಾ? ಏನಂದ್ರೆ ಇದು ಡಿಸೆಂಬರ್ ಮಾಸ. ಈಗ ನೀವು ಎಲ್ಲಾ ರೈತರು ಈಗ ಪೈರನ್ನು ಕಟಾವು ಮಾಡುವ ಟೈಮಲ್ಲಿ ಈ ಹಬ್ಬದ ಆಚರಣೆ ಏನು? ಈ ಹಬ್ಬದ ಆಚರಣೆ ಏನು ಅಂದ್ರೆ ಇದು ನಮಗೆ ಶೂನ್ಯವ ಮಾಸ ಬರೋಳಗೆ ಮಾಡ್ತಕ್ಕಂಥ ಹಬ್ಬ ಇದು. ನಾವು ಈ ಮಾಡ್ಕೊ ಬಂದದಲ್ಲ, ಪುರೋಹಿತರ ಕಾಲದಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿರಿಯರು ಮಾಡ್ಕೊ ಬಂದ ಆಚರಣೆಯನ್ನೇ ನಾವು ಮುಂದುವರಿಸ್ತಾ ಇದೀವಿ. 19ನೇ ತಾರೀಕು ಶೂನ್ಯವ ಬರೋದ್ರಿಂದ ಈ ಭಾನುವಾರನೇ ಆಗ್ಬೇಕಾಗ್ತದೆ. ಶೂನ್ಯದ ಹಿಂದಿನ ಭಾನುವಾರದಲ್ಲಿ ಆಗುವಂಥ ಹಬ್ಬ ಇದು. ಆ ರೀತಿ ಹಬ್ಬವನ್ನು ಇದೇ ಭಾನುವಾರ ದಿವಸ ಆಚರಣೆ ಪ್ರತಿ ವರ್ಷನೂ ನಾವು ಅದೇ ರೀತಿನೇ ಅದು ಯಾವಾಗ ಮಾಡಿದ್ರು ಭಾನುವಾರನೇ ಹಬ್ಬ ಮಾಡ್ತೇವೆ. ಶೂನ್ಯವ ಮಾಸ ಬರೋರೊಳಗನೆ ಹಬ್ಬ ಮಾಡ್ತೇವೆ. ಆಮೇಲೆ ಈ ಬೀರಪ್ಪನಿಗೆ ಬಲಿ ಕೊಡೋಕೆ ಇದಕ್ಕಿಂತ ಮುಂಚೆ ಏನಾದ್ರು ಘಟನೆಗಳಿಗಿತ್ತ ಅಥವಾ ಏನಾದ್ರು ಕಾಡುಗಳಲ್ಲಿ ಹುಲಿ ಆತರ ಏನಾದ್ರು ಅದು ಹೆಂಗಿತ್ತು ಅಂದ್ರೆ ಅದು ನಮಗೆ ಈ ಶೂನ್ಯವ ಮಾಸದಲ್ಲಿ ಹಬ್ಬ ಮಾಡೋದು ಏನಾದ್ರು ಸ್ವಲ್ಪ ಡಿಲೇ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಹೇಳ್ತಾರೆ ಹುಲಿಗಳು ಊರೊಳೆ ಬರ್ತವೆ ಅಂತ ಹೇಳಿ. ಹುಲಿಗಳು ಬಂದು ದನ ಹಿಡಿದು ಇರತಕ್ಕಂಥದ್ದು ಬಹುತೇಕ ಬಹಳ ಉದಾಹರಣೆಗಳು ಅದಾವಕ್ಕಲ್ಲ. ದನ ಹಿಡಿದವೆ, ಕೊಟ್ಟಿಗೆಯಲ್ಲಿ ದನನ ಮುಂದೆ ಹಿಡಿದವೆ, ಹುಲಿ ಬಂದು ಕೂಗವಂತೆ. ಇವೆಲ್ಲ ನಮ್ಗೆ ಇತ್ತಿತ್ತಲಾಗೇನೋ ನಮಗೂ ಗೊತ್ತಿರೋ ಸಂಗತಿ ಏನಲ್ಲ, ನಮ್ಮ ಹಿರಿಯರೆಲ್ಲ ಹೇಳಿದ್ದು ನಮ್ಗೆ ಗೊತ್ತಿದೆ. ಈಗ ಕಾರಣಾಂತರ ಅಂದ್ರೆ ಏನಂತ ಹೇಳಿದ್ರೆ ಇವಾಗ ಎಲ್ಲ ನಶಿಸಿ ಹೋಗ್ತಾ ಇದೆ. ಅದರಷ್ಟು ಕಾಡುಗಳಿಲ್ಲ. ಇವಾಗ ನೋಡಿದ್ರೆ ಇವಾಗ ಹಾಗೆ ನೀವ್ ಹೇಳ್ತಾ ಇರೋ ಲೆಕ್ಕದಲ್ಲಿ ಈ ಕಾಡು ಯಾವುದೇ ತರದ್ದು ಕಾಣ್ತಾ ಇಲ್ಲ. ಆಲ್ರೆಡಿ ಫುಲ್ ಡ್ರೈ ಆಗಿದೆ. ಅದಕ್ಕೋಸ್ಕರ ಹಂಗಾಗಿ ಈಗ ನಮಗ್ ಗೊತ್ತಿಲ್ಲ, ಅವ್ರು ಹಿರಿಯರು ಹೇಳಿದ್ದನ್ನ ನಾವು ತಿಳ್ಕೊಂಡಿರೋ. ಈ ಹಬ್ಬದಲ್ಲಿ ವಿಶೇಷವಾಗಿ ಏನೋ ಆಚರಣೆ ಮಾಡುವಾಗ ಫುಡ್ಡಿನಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಅಥವಾ ಬೇರೆ ಏನಾದ್ರು ಇರುತ್ತಾ? ವಿಶೇಷತೆ ಅಂದ್ರೆ ನಮ್ಮ ಬೀರಪ್ಪನ ಹಬ್ಬ ಅಂದ್ರೆ ವಿಶೇಷತೆ ಅಂದ್ರೆ ರೊಟ್ಟಿದೇ ವಿಶೇಷತೆ ಇದಕ್ಕೆ. ರೊಟ್ಟಿ ಏನಪ್ಪಾ ಅಂದ್ರೆ 6 kg ಅಕ್ಕಿಗೆ 3, 5, 6 ರೊಟ್ಟಿ ಮಾಡ್ಬೇಕು. kg ಹಿಟ್ಟಿಗೆ 1 ರೊಟ್ಟಿ. ಅದು ನಮ್ಮ ಹಳ್ಳಿ ಭಾಷೆಯಲ್ಲಿ ಗಿದ್ನಕ್ಕಿ ಅಂತೀವಿ. ಗಿದ್ನಕ್ಕಿ 6 ರೊಟ್ಟಿ ಮಾಡತಕ್ಕಂಥ ಕಾರ್ಯಕ್ರಮ. ಈಗ ಏನ್ ಮಾಡಿದೀವಿ ನಾವು ಅದೇ ಗಿದ್ನಕ್ಕಿ 5 ರೊಟ್ಟಿ ಮಾಡಕ್ ಮಾಡಿದ್ವಿ. ಯಾಕಂದ್ರೆ ಮೊದಲೆಲ್ಲ ಪೂರ್ವಕ ಇದ್ದಾಗ 20 ಮನೆಯಿಂದ ಸ್ಟಾರ್ಟ್ ಆದವರು ಈಗ 90 ಮನೆಗೆ ಬಂದಿದೆ. ಹಂಗಾಗಿ ಒಂದು ಮನೆಗೆ 5 ರೊಟ್ಟಿ ಮಾಡಿದೀವಿ. ಈಗ ರೊಟ್ಟಿನೂ ಬೇಕಾದ್ರೆ ನಿಮಗೆ ತೋರಿಸ್ತೀವಿ. ಆ ರೊಟ್ಟಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇದು ಒಂದು ಗಿದ್ನಕ್ಕಿ ಎಷ್ಟು ರೊಟ್ಟಿ ಆಗಿದಾವೆ, kg ಇದಾವೆ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ. ಆ ರೀತಿ ಹಬ್ಬ. ಆಮೇಲೆ ಬೀರಪ್ಪನಿಗೆ ಅಲ್ಲಿ ನಾವು ಒಂದು ಸೂಲ ಮಾಡಿರ್ತೇವೆ. ಆ ಸೂಲಕ್ಕೆ ಜೀವಂತ ರೊಟ್ಟಿಯನ್ನು ಒಂದಿಟ್ಟು ಅದ್ಮೇಲೆ ಜೀವಂತ ಕೋಳಿನ ಅದಕ್ಕೆ ಹಾಕ್ತೇವೆ. ಅದೇ ವಿಶೇಷತೆ. ಮತ್ತೆ ಯಾವುದು ಇದಕ್ಕೆ ವಿಶೇಷತೆ ಯಾವುದೂ ಇಲ್ಲ ಸರ್. ಅದರಲ್ಲಿ ವಿಶೇಷ ನನಗೊಂದು ಅನ್ಸ್ಕೊಂಡಿದ್ದಂತೆ, ನಾನು ನೋಡಿದಂತೆ ಏನಂದ್ರೆ ಆ ತ್ರಿಶೂಲದಲ್ಲಿ ನೀವು ಹಾಕಿರುವಾಗ ಆ ರಕ್ತದ ಏನು ಕಲೆಗಳು ಸಹಿತ ಕಾಣಲ್ಲ. ಅದ್ರ ಏನು ವಿಶೇಷತೆ? ರಕ್ತಗಳು ಬಂದ್ರೆ ಊರಿಗೆ ಏನೋ ಅಪಾಯ ಐತೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದು. ನಾವು ನಂಬಿಕೆ ಬಂದು ಅದನ್ನೇ. ಒಂದು ಹನಿ ರಕ್ತನೂ ಬೀಳಲ್ಲ. ಆ ರೊಟ್ಟಿ ನೀವು ನೋಡಿರೋ ಹಾಗಿರ್ಬೇಕು. ರೊಟ್ಟಿ ಮೇಲೆ ಹಾಕಿರ್ತೀನಿ. ಈಗ ಒಂದು ಹನಿ ರಕ್ತ ಏನೂ ಹತ್ತಿಲ್ಲ. ಏನಾದ್ರು ರಕ್ತ ಬಂತ ಊರಿಗೆ ಕೇಡೈತೆ ಅಂತ ಯಾರು ಅದನ್ನ ಕಂಡಿಲ್ಲ. ರಕ್ತ ಬಂದದ್ದಾಗ್ಲಿ ಮತ್ತೊಂದಾಗ್ಲಿ ಯಾವ ಕಾಲದಲ್ಲೂ ನಡೆದಿಲ್ಲ. ಈ ಮುಂದೂ ನಡೆಯೋದು ಬೇಡ. ಇಲ್ಲಿವರೆಗೆ ಯಾವುದೋ ಅದು ನಡೆದಿಲ್ಲ ನಮ್ಮೂರಲ್ಲಿ. ಆಮೇಲೆ ಈಗ ವಿಶೇಷವಾಗಿ ಫುಡ್ ಎಲ್ಲ ರೊಟ್ಟಿ ಎಲ್ಲ ಮತ್ತೆ ಎಲ್ಲರಿಗೂ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಇದು ಪ್ರಸಾದವನ್ನಾಗಿ ಕೊಡ್ತೀರಾ? ಕೊಡ್ತೇವೆ. ಅದು ಪ್ರಶ್ನೆ. ಯಾಕಂದ್ರೆ ಆ 5 ರೊಟ್ಟಿ ಮನೆ ಭಾಗ ತಂದಿರೋದ್ರಿಂದ 1 ರೊಟ್ಟಿಯನ್ನ ಮತ್ತೆ ತಿರುಗಿ ದೇವರ ತೀರ್ಥ ಪ್ರಸಾದವನ್ನು ಸಿನಿಸಿ ಅದನ್ನ ಪ್ರತಿಯೊಂದು ಮನೆಗೂ 1 ರೊಟ್ಟಿ ವಾಪಸ್ ಕೊಡ್ತೇವೆ. ನಂದು ನಿಂದು ಅವ್ರದ್ದು ಅನ್ನೋ ಪ್ರಶ್ನೆ ಇಲ್ಲ. ಯಾರ್ದಾರು ಆಗಿರ್ಬೋದು. ದೇವ್ರ ರೊಟ್ಟಿ ತಂದರೆ ಯಾರಿಗಾರು ನಂದು ಬೇರೆಯವ್ರಿಗೆ ಹೋಗ್ಬೋದು, ಬೇರೆ ನನಗೆ ಬರ್ಬೋದು. ಅದ್ಯಾವುದು ಮುಖ್ಯ ಅಲ್ಲ. ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬರ ಮನೆಗೂ ಹೋಗುತ್ತೆ. ನಿನ್ನ 4 ರೊಟ್ಟಿಯನ್ನು 1 ರೊಟ್ಟಿಯಲ್ಲಿ 4 ಭಾಗ ಮಾಡಿ ಅದನ್ನ ಇಲ್ಲಿ ಬಂದವರಿಗೆ ಒಂದು ಮಾಡಿ ಇಲ್ಲಿ ಕುರಿ ಇರ್ತಾವಲ್ಲ ಅದನ್ನು ಬೇಯಿಸಿ ಬಂದವರಿಗೆಲ್ಲ ಪ್ರಸಾದ ರೂಪದಲ್ಲಿ ಇನ್ನೊಂದು ಅವ್ರಿಗೆಲ್ಲರಿಗೂ ಪ್ರಸಾದ ಮಾಡ್ಕೊಡ್ತೇವೆ. ಇವಾಗ ನೀವು ರಾಮದೇವರು ಮತ್ತು ಬೀರಪ್ಪನ ಸಪರೇಟ್ ಆಗಿ ಯಾವ್ದಾದ್ರು ಪೂಜಾರ್ನ ಅಥವಾ ಇಟ್ಟಿದ್ದೀರಾ ಅಥವಾ ನಿಮ್ಮ ಜನಾಂಗದವರ ಅಥವಾ ಯಾರಾದರೂ ಪೂಜೆ ಮಾಡ್ತಾರಾ ಅಥವಾ ಏನು? ಅದ್ರ ಬಗ್ಗೆ ಏನು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ಈಗ ನಮ್ಮೂರಲ್ಲಿ ಈ ದೇವರ ವಿಷಯ ಪೂಜೆ ಮಾಡ್ಲಿಕ್ಕೆ ಯಾರು ಭಟ್ರು ಪುರೋಹಿತರು ಯಾರು ಇಲ್ಲ. ನಮ್ಮೂರಲ್ಲಿ ರಾಮಪ್ಪ ದೇವರ ಮನೆ ಅಂತ ಇದೆ. ಅವ್ರ ಮನೆಯಲ್ಲೇ ಮೂಲತಃ ಪೂಜೆ ಮಾಡಿಕೆ ಬಂದಿರೋದು. ರಾಮಪ್ಪ ಅವರಪ್ಪ ಒಬ್ಬ ಹಿರಿಯರು ರಾಮಪ್ಪ, ಅವ್ರ ಮಗ ಮತ್ತು ರಾಮಪ್ಪ, ಅವ್ರ ಮಕ್ಳು ಈಗ ಮೋಹನ ಮತ್ತು ಮಧು ಅಂತ ಇದ್ದಾರೆ. ಈಗ ಅವ್ರು ಅದೇ ಕಾರ್ಯಕ್ರಮವನ್ನು ಮುಂದುವರಿಸಿ ಬಂದಾರೆ. ಅವರು ಒಟ್ಟ ಮಂತ್ಯಾನು ಅಂದ್ರೆ ಮಾಡೋದು.
ಅಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಅವರೇ ಮನೆಯಿಂದ ಎಡೆ ಮತ್ತೊಂದೆಲ್ಲ ಮಾಡ್ಕೊ ಬರ್ತಾರೆ. ಅವ್ರದೇ ಮನೆಯಿಂದ ಒಂದು ರೊಟ್ಟಿ ತರ್ತಾರೆ. ಅದೇ ರೊಟ್ಟಿನ ಸೂಲಕ್ಕೆ ಹಾಕಿರ್ತಾವೆ, ಅವ್ರದೇ ರೊಟ್ಟಿ. ಅವ್ರ ಮನೆಯಿಂದನೇ ಎಡೆ ಮಾಡ್ಕೊ ಬಂದು ಪೂಜೆ ಮಾಡ್ತಕ್ಕಂಥ ನಿಯಮ ಎಲ್ಲಾ ಕಾಲದಲ್ಲಿ ಈಗ ಅದೇ ರೀತಿ ಮುಂದುವರೆದೈತೆ. ಹೇಳ್ಬೋದು. ಇವಾಗ ನೋಡೋಣ, ಇವಾಗ ನೆಕ್ಸ್ಟ್ ಪೂಜಾರಿ ಹತ್ರ ಇವಾಗ ಮಾತಾಡ್ಸೋಣ ಇದ್ರ ಬಗ್ಗೆ ಏನು ಅಂತ ಒಂದು ಸ್ವಲ್ಪ ಕೇಳೋಣ. ತುಂಬಾ ಸಮೃದ್ಧವಾಗಿ ವೀಕ್ಷಕರೇ ನೋಡ್ಬೋದು, ಇವಾಗ ರೊಟ್ಟಿ ಪ್ರಸಾದದಲ್ಲಿ ಎಲ್ಲಾ ರೊಟ್ಟಿಯನ್ನು ಒಂದೇ ತರ ಗುಡ್ಡಿ ಮಾಡಿ ಅದೇ ತರ ಮತ್ತೆ ಅದನ್ನ ವಿನೇವಾರಿ ಮಾಡೋದಕ್ಕೆ ನಮ್ಮೂರಿನ ಗ್ರಾಮಸ್ಥರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಅದನ್ನ ಕಟ್ ಮಾಡ್ತಾ ಇದ್ದಾರೆ. ವಾ, ನೋಡ್ಬೋದು ನೀವು ರೊಟ್ಟಿಗಳನ್ನ. ನೋಡ್ಬೋದು ಅವ್ರು ಹೇಳಿರೋ ಹಾಗೆ 1 kg ಒಂದು ರೊಟ್ಟಿ ನೀವು ಯಾವ ತರ ಇದೆ ಅಂದ್ರೆ ತುಂಬಾನೇ ದಪ್ಪ ತಿನ್ನಾಗಿದೆ. ನೋಡ್ಬೋದು, ಎಮ್ಮಿ ಆಗಿದೆ ಏನು ಅಂತ ನೋಡೋಣ, ಟೇಸ್ಟ್ ಮಾಡೋಣ ಸ್ವಲ್ಪ ಹೊತ್ತು ಬಿಟ್ಟು. ವೀಕ್ಷಕರೇ ನೋಡ್ಬೋದು, ನಮ್ಮೂರ ಗುರು ಹಿರಿಕರೆಲ್ಲ ಸಹಮತದಿಂದ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಮಸಾಲ ಗಿಸಾಲ ಹಾಕ್ಬಿಟ್ಟು ನೋಡ್ಬೋದು ಎಲ್ಲ ಹಿರಿಕರು. ನೋಡ್ಬೋದು, ನಮ್ಮೂರಿನ ದೀಪಾಲಂಕಾರ ತುಂಬಾ ಚೆನ್ನಾಗಿದೆ. ಬನ್ನಿ ಮತ್ತೆ ಈ ದೀಪಾಲಂಕಾರ ನೋಡೋಕ್ಕೆ ನಾವು 18 ವರ್ಷ ಕಾದಿದ್ದೀವಿ. ಸುಂದರ ಆರಾಮನಪ್ಪ? ಹೆಂಗೆ ಕಾಣ್ತದೆ ಲೈಟ್ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಬಾಯ್ಸ್ ಎಲ್ಲ ತುಂಬ ಚಳಿಗೆ ಎಲ್ಲ ಆಲ್ರೆಡಿ ಬೆಂಕಿ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಓಯ್ ಬರ, ಇದು ನಮ್ಮೂರ ನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಸುತ್ತಮುತ್ತ ಹೇಳ್ಬೇಕಂದ್ರೆ ಸದ್ಯದಲ್ಲೇ ನಮ್ಮೂರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ನಾರಾಯಣ ಸ್ವಾಮಿ ದೇವಸ್ಥಾನ ನೀವು ನೋಡ್ಬೋದು ಕತ್ಲಲ್. ನೋಡ್ಬೋದು ನೀವು ಎಷ್ಟು ಚಿಕ್ಕ ಮಕ್ಕಳು. ಇದೇ ಥರ ನಾವು ಇದೇ ಥರ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಾಡ್ತಾ ಇದ್ದೀವಿ. ಇವಾಗ ನೋಡು ಈ ಥರ ಪ್ರತಿಭೆಗಳು, ಇವಾಗಲೂ ಇದೆ ಈ ಥರ ಪ್ರತಿಭೆಗಳು ಅಂತ ಖುಷಿ ಆಗ್ತಾ ಇದೆ. ನೋಡ್ಬೋದು, ಬೆಂಕಿ ಹಾಕ್ಕೊಂಡು ಊಟಕ್ಕೆ ಕಾಯ್ತಾ ಇದ್ದಾರೆ. ಇವನ್ ಮಾತ್ರ ಸ್ವಲ್ಪ ಯಾಕೋ ಮಿಸ್ ಹೊಡಿತಾ ಇದ್ದಾನೆ. ಜನ್ 2 ಅಲ್ಲ, ಜನ್ 3ನಾ 2K ಕಿಡ್ ಅನ್ಸುತ್ತೆ ಅವನು. ಇವಾಗ ಸದ್ಯಕ್ಕೆ ಖಾರ ಹೋಗ್ತಾ ಇದೆ, ಮಸಾಲೆ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಲ್ಲಿ ಮಟನ್ ಮಾಡೋಕ್ಕಾಗಿ ಖಾರವನ್ನು ತಗೋ ಹೋಗ್ತಾ ಇದೀವಿ. ಓಕೆ 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 ಥ್ಯಾಂಕ್ ಯು ಅಪ್ಡೇಟ್ಗೆ. ನೋಡ್ಬೋದು ನಮ್ಮ ಬಾಬಾ ಮತ್ತು ನಮ್ಮ ಅಣ್ಣ ಸೀದ್ ಹೋಗಿದ್ದಾರೆ. ಈ ಚಳಿಗೆ ಫುಲ್ ಸೀದ್ ಹೋಗಿರೋ ಮೊಳಕೆ ಕಾಳು ಥರ ಆಗಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಟಿರೋ ಫ್ರೀಜರ್ ಥರ ಆಗಿದೆ. ನೋಡ್ಬೋದು ಇಲ್ಲಿ ಗಳ ಅಂತಿದ್ದಾನೆ. ಮಾಡ್ತಾರೆ, ಬೇಗ ಹೋಗು. ಸೀದ್ ಹೋಗಿರ ಬರೋಕೆ ಹೇಳ್ತೀನಿ ಅವ್ರಿಗೆ. ಬೆಂಕಿ ಹಾಕ್ರಲೆ ಬೇಗ, ಬೆಂಕಿ ಹೋಯ್ತು. ನಾವೆಲ್ಲ ಈಗ ತಂಗಿ ಬರೋತ್ತಿಗೆ ಅಣ್ಣನ ಮನೆ ಚೈನ್ ವಾಚೈತಲ್ಲ ಬೆಳೆದು ತಗೋಬರಕ್ಕೆ ಬೆಂಕಿ ಹಾಡ್ತದೆ ನೋಡ್ಲೆ. ಬೆಂಕಿ ಹಾಕ್ರಲೆ ಅವಂದೇ ತಗೋಬರಕ್ಕೆ ಬೇಕಾದ್ರೆ ಇದನ್ನ ತಗೋಬರಕ್ಕೆ ಫಸ್ಟ್ ಅಂತ. ನೀವು ಯೂಟ್ಯೂಬ್ನೇ ಬರ್ಬೇಕಾದ್ರೆ ನೀವು ಅಲ್ಲಿ ಹೋಗಿದ್ರಿ ಎಲ್ಲರೂ. ಹೇಳ್ತೀವಿ
ಬೆಂಕಿ ಹಾಕ್ಬೇಕಿದ್ರ ಚಳಿಗಾಲದಾಗ ಹಾಕಿ ಅಲ್ಲ ಬರ್ರಿ ಓಡೋಡ್ ಬರೋದ್ ಬೇಡ. ನಾನಿರ್ರಿ ಈ ವರ್ಷ ಅಲ್ಲ ನಾವು ಸಣ್ಣಕ್ಕಿದ್ದಾಗ ಇದೇ ತರ ಬೆಂಕಿ ಹಾಕ್ತಿದ್ವಿ. ನಾವ್ ಈ ತರ ಬೆಂಕಿ ಹಾಕಿ ಕಾಸಬೇಕಾದ್ರೆ ದೊಡ್ಡವ್ರು ಬರ್ತಿದ್ರು, ಬೈತಿದ್ರು ನಮಗೆ. ಅವ್ರ ಬೆಂಕಿ ಮುಂದ್ ಕೂತ್ಬಿಟ್ರೆ ನಾವೀಗ ಸಣ್ಣರು ಅದಕ್ಕೆ ಮುಂದಿನ ಹಬ್ಬಕ್ಕೆ ನೀವು ದೊಡ್ಡವ್ರು ಆಗ್ತೀರಿ. ಬಂದ್ ನೋಡಿ ಬೆಂಕಿ ಈಗ ಅದು ಬೆಂಕಿ ಎಲ್ಲರೂ ಸೇರಿ ಯಾವ ಎಲ್ಲಿ ಹೋಗ್ಬಿಟ್ರೆ ಎಲ್ಲ ಯೂಟ್ಯೂಬ್ ಹೋಗ್ಬಿಟ್ಟು ಹುಡ್ರನ್ನ ಯಾಕೆ ಕರ್ಕೊಂತೀವಿ? ನಿಮ್ಮ ಹುಡ್ರು ಬರ್ತಾರ್ತಗ ನಾಳೆ ಟಿವ್ಯಾಗ. ಅಲ್ಲ ನೀವು ನೆಂಟ್ರು ಬಂದು ಕರ್ಕೊಬೇಕು ಹುಡುಗ ನೆಂಟ್ರು ಬಂದ್ರೆ ನೆಂಟ್ರು ಬರ್ತಾರ್ತಗ ಇಲ್ಲೇ. ಅಲ್ಲ ನೆಂಟ್ರು ಬಂದ್ರೆ ನೆಂಟ್ರು ಹುಡುಗರು ಕರ್ಕೊಂಡು ಹೋಗೋದ. ಅವಾಗ ಹಂಗೆ ಮಾಡೋರು. ಹುಡ್ರ ಜೊತೆ ಕೆರ ಬಿಡ್ತದಲ್ಲ, ಮನೆ ಕರ್ಕೊಂಡೇ ಕೂಡ ನೀನು ಯಾಕೆ ಮಾಡ್ತೀವಿ? ಹುಡ್ರಿಗೆ ಗೊತ್ತಾಗೋದು ಬೇಡ ನಮ್ಮೂರ ಹಿಂಗೆ ಹಬ್ಬ ಆಗಿತ್ತಂತ. ಎಲ್ಲ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಟ್ಬೇಡ ಸಾಕು. ಯಾರ ನಾ ವಿಡಿಯೋ ಮಾಡ್ತಾ ಇರ್ತೀನಿ ಅಲ್ಲಿ ನಿನಗೆ ಫೋಟೋ ತೆಗೆದ್ಬಿಟ್ಟೆ ಹುಡುಗಿ ತೋರಿಸಿ. ನೀನು ಎಷ್ಟೇ ಕ್ಲಾಸ್ ನಿಂದ? ಎಲ್ಲರಿಗಿಂತ ಚಿಕ್ಕವನಿದಿ ಸರಿ. ಅವ್ರು ಎಲ್ಲರೂ ಉದ್ದಕ್ಕೆ ಬೆಳೆದಾರೆ, ನೀನ್ ಯಾಕೆ ಸಣ್ಣ ಕೊಡ್ತೀವಿ? ನೀನೆಷ್ಟ? ಎಲ್ಲ ಪಾಸ್ ಆಗಿದ್ರಿ? ಎಲ್ಲ ಚೆನ್ನಾಗಿ ನೀನು ಮೂರ? ಪ್ರೈವೇಟ್ ಸ್ಕೂಲಾ? ಅವ ಇದು. ನೀನು ಗೌರ್ಮೆಂಟಾ? ಎಲ್ಲ ಗೌರ್ಮೆಂಟ್. ಹಂಗೆ ಎಲ್ಲರೂ ಪಾಸ್ ಹಾಕಿರಿ, ಎಲ್ಲ ಕಂತ್ರಿ ನನ್ನ ಮಕ್ಕಳು ಹಾಕಿರಿ ನೀವು. ಗೌರ್ಮೆಂಟ್ ಶಾಲೆ ಐತಲ್ಲ, ಗೌರ್ಮೆಂಟ್ ಶಾಲೆ ಕಂತ್ರಿ. ಗೌರ್ಮೆಂಟ್ ಶಾಲೆ ಎಲ್ಲ ಚೆನ್ನಾಗಿ ಓದ್ತಾರೆ. ಹಾ, ಎಲ್ಲ ನಮ್ಮ ಹಳ್ಳಿ ಪ್ರತಿಭೆಗಳು ಬೆಳೀತಿರೋದು ಗೌರ್ಮೆಂಟ್ ಶಾಲೆಯಿಂದ. ನಮ್ಮ ಶಾಲೆಯಲ್ಲಿ ನಾವು ಹುಟ್ಟಿ ಬೆಳೆದು ಶಾಲೆ ಇದು. ನೀವು ಹೋಗಿದ್ದು ಅಲ್ಲಿ ಕಾಣೋದು ಗೊತ್ತ ನಿಂಗೆ ಶಾಲೆ? ಆ ಶಾಲೆ ಹೆಂಗಿತ್ತು ಗೊತ್ತಾ? ಫಸ್ಟ್ ಮಣ್ಣಿಂದಿತ್ತು, ಪೂರ್ತಿ ಮಣ್ಣಿಂದಿತ್ತು. ತಂಗಿನ ಮರ ಇತ್ತು. ಈ ತಂಗಿನ ಮರ ಗೊತ್ತಾ? ಅಲ್ಲಿ ಫುಲ್ ತಂಗಿನ ಮರ ಇತ್ತು. ಈಗೆಲ್ಲ ಮಂಜಪ್ಪ ಮಾಸ್ಟರ್ ಇದ್ರು ಮಾಸ್ಟ್ರು. ಅವರು ಶನಿವಾರ ಬಂತಂದ್ರೆ 12 ಗಂಟೆ ಮೇಲೆ 12ರಿಂದ 4 ಗಂಟೆವರೆಗೂ ಅಲ್ಲಿ ಕೆಳಗಡೆ ಕೊಂಡದಿಂದ ನೀರ್ ತಗೊಂಡು ತೆಂಗಿನ ಒಳಗೆ ನೀರ್ ಹಾಕ್ಬೇಕು. ನಿಮಗೆ ಇವಾಗ ಏನು ಇಲ್ಲ, ಇವಾಗ ನಲ್ಲಿ ಏನ್ ಮಾಡ್ರಿ ನೀರ್ ಬರ್ತಾವ. ಇವಾಗ ನಮಗೆ ಹಂಗಿರ್ನಲ್ಲ. ನಿಮಗೆ ಮಾಡಕತ್ತಾವ ಹಂಗೆ ಹೊರಗೆ ಹೋಗಿ ಹೊರಗೆ ಹೋಗಂಗೆ ನೀರ್ ಯಾವ ಹೊತ್ತಾಗ್ತಾನ ಅಲ್ಲಿಂದ ಕೆಳಗೆ. ಓಡ್ತಿ ಹೆಂಗಾರ ಬಾರಿ ಚೆನ್ನಾಗಿ ಬಿಡ್ಲೆ ಬೆಂಕಿ ಮಾತ್ರ. ಚಳಿ ಬಾರಿ ಚೆನ್ನಾಗಿತ್ತಲ್ಲ. ಹೋಗಲ್ಲ ಅಲ್ಲಿ ಹೋಗಲ್ಲ, ಅಲ್ಲಿ ಹೋಗಲ್ಲಿ ನಿಂತ. ಈ ತರ ಯಾವ ಬೆಂಕಿ ಹಾಕಿದ್ರಿ? ಪೂರ್ತಿ ಹೇಳ್ರಿ. ಕಾರ್ತಿಕ್ ಬಿಟ್ರೆ ಪೂರ್ತಿ ಹೇಳ್ರಿ. ಎಲ್ಲ ಕೂತ್ಕೊಂಡ್ರೆ ಅಷ್ಟ್ರ ಹಾಡು ಹೇಳ್ರ, ಅಷ್ಟ್ರ ಹಾಡು ಹೇಳ್ರಿ. ಅವ ಹೇಳಿದ್ನಲ್ಲ ಅದು ಡೈಲಾಗ್ ಯಾವ್ದಾರ ಒಂದು ಒಳ್ಳೆ ಡೈಲಾಗ್ ಹೇಳಿರಲ್ಲ. ನಿತ್ಯ ಹೇಳಿದ ಹಾಡು ಹೇಳ್ರ ಎಲ್ಲರೂ. ಇವರು ನಮ್ಮೂರ ಇವ್ರಿದಾರ ಗೊತ್ತಾ? ಅಧ್ಯಕ್ಷರು ಮಗ ಭಾರಿ ರಿಚ್ ಕಿಡ್ ಇವನು. ನೋಡ್ರಿ ಆತ ಯಾವ್ದು ಲಾಗ್ ನಡೀತದೆ ಐತೆ. ಅಧ್ಯಕ್ಷರ ಭಾಷಣ ಇವಾಗೆಲ್ಲ ಹಳ್ಳಿ ಹೇಗಿರೋ ಭಾಷೆ ಇನ್ನೊಂದ್ಸರಿ ಹಾಕ್ರೆ ಬರ. ಇನ್ನೊಂದ್ಸರಿ ಹಾಕೋ. ನೋಡ್ಬೋದು ನಮ್ಮೂರು ಗ್ರಾಮಸ್ಥರಿಗೆ ಆಲ್ರೆಡಿ ಊಟ ಎಲ್ಲ ರೆಡಿ ಆಗಿದೆ. ಊರಿನ ಗ್ರಾಮಸ್ಥರಿಗೆ ವಿವರಣೆ ಕೊಟ್ಬಿಟ್ಟು ಎಲ್ಲರಿಗೂ ಇದ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಬಾಯ್ಸ್ ಆಲ್ರೆಡಿ ಊಟಕ್ಕೆ ನೋಡಿ ಬೆಂಗಳೂರಿನ ಬಂದ ಊಟ ಫಸ್ಟ್ ಬಂದು ಕೂತಾನ. ಚಾಪಿ ಹಾಕಿ
ಚಾಪಿ ಹಾಕೊಂಡು ಕೂತ ನೋಡಿ ಒಂದು 5 ನಿಮಿಷ ಬರ ನಾ ಬರ್ಲಪ್ಪ ಚಳಿ ಚಳಿ ಅಲ್ಲ ಪಳಿ ಸರಿ ಸರಿ ಅದು ಹಾಕ ಕುಖ್ಯಾತ ಪ್ರಸಿದ್ಧವಾದ ಭಟ್ರು ಆಲ್ರೆಡಿ ಮಸಾಲೆಯನ್ನು ಹಾಕ್ತಾ ಇದ್ದಾರೆ ನೋಡ್ಬೋದು. ನವೀನ್ ಕುಮಾರ್ ಅಂತೇಳಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಯಾರಾದರೂ ಹಬ್ಬದ ಊಟ, ಮದುವೆ ಊಟ, ಬೀಗರ ಊಟ, ಯಾವ್ದಾದ್ರು ಊಟ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮೂರ ಯುವ ಪ್ರತಿಭೆ ಇದು. ಮುಖ ತೋರಿಸಿರ್ತೀನಿ, ಚೆನ್ನಾಗಿರ್ತಿತ್ತಪ್ಪ. ನವೀನ್ ಕುಮಾರ್ ಅಂತೇಳಿ ನೋಡ್ಬೋದು ನೀವು, ನವೀನ್ ಕುಮಾರ್ ಅಂತೇಳಿ. ಮಧು ಕುಮಾರ್ ನಮ್ಮೂರ ಹುಡುಗ. ನಿಧಾನ ಮಾಡಿ ಮನೆಗೆ ಬಂದಾರ ಆಯ್ತಾ ಎಂತ ಮಾಡಿ ಹೋಗಲ್ಲಮ್ಮ ಇಲ್ಲೆಲ್ಲ ಚೆನ್ನಾಗಿ ಏನಂತೆ ಕೊಡ್ಬೇಕು. ಇನ್ನೊಂದು 5 ಮಾಡ್ಬೇಕು. ಹಿಂಗಾರ ಮಾಡಿ ಭಾರಿ ಹೋಯ್ತಲೆ ವಿನಯ್. ಗೊತ್ತಲ್ಲ ಬಿಡು ಅವನಿಗೆ ಸ್ಕೋರ್ ಅಂದ್ರೆ. ಲಾಕ್ ಮಾಡೋಣ ಹೊಡ್ಕೊಳ ಪೋಣ ಅನ್ಸುತ್ತೆ ಲೈವ್ ಸುಳ್ಳು ಹಿಡಿತಿ ಅಂತ ವೀಕ್ಷಕರೇ ಏನ್ ಹೇಳಿ, ನನ್ನ ಫ್ರೆಂಡ್ ಒಬ್ಬ ನಮ್ಮ ಶಿಷ್ಯ ವಿಡಿಯೋ ಮಾಡ್ತಾ ಇದ್ದ. ಅವ್ರ ಚಿಕ್ಕಪ್ಪ ಬೈದಕ್ಕೆ ಮುಸುಡಿ ನೋಡಿ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಆದ್ರೆ ಕಣ್ಣೀರ್ ಕಾಣಿಸ್ತಾ ಇಲ್ಲ ಅಷ್ಟೇ. ಒಂದೇ ಕಣ್ಣು ಇಲ್ಲಿ ನೋಡಿ, ಒಂದೇ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆ, ಬಟ್ ಅದ್ರ ಕಾಣಿಸ್ತಾ ಇಲ್ಲ. ಮೊಸಳೆ ಕಣ್ಣೀರ್ ಅಂತಾರೆ ಅದಕ್ಕೆ. ಬೇಜಾರಾಗ್ಬಿಟ್ಟಂತ ಪಾಪ. ನೀನು ಫಸ್ಟ್ ತಿಂದ್ಮೇಲೆ ಸುಳ್ಳು ಹೇಳ್ಬಾರ್ದು. ರೆಕಾರ್ಡ್ ಇಲ್ಲ. ಆದ್ರೆ ಹೇಳೋಳು 18 ವರ್ಷ ಆದ್ಮೇಲೆ ಈ ತರ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಏನ್ ಅನ್ಸ್ತಾ ಇದೆ? 18+ ಇಲ್ಲ ಇದಿರ್ಲಿ ಕಾಮಿಡಿ ಇದು ಮಗ. 10 ವರ್ಷ ಹೋದ್ರೆ ನಿಂತಲ್ಲಿ ಇರುತ್ತೆ. ವಿಡಿಯೋ ಮಾಡಬೇಡ ಯಾರ ಪಿ ಫುಲ್ ಜೂಮ್ ಆಗೈತಲ್ಲ. ಮೊಬೈಲ್ ಆಗ್ತದೆ ಜೂಮ್ ಆಗೈತೆ. ಆದ್ರೆ ಏನು ಹೇಳು, ಈ ಹೊಸ ಕಾರ್ತಾನ ಹೌದು. ಏನು ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಇವರು ತುಂಬ ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ. ಡೀಪ್ ಡಿಸ್ಕಷನ್ ಮಾಡ್ತಾವ್ರೆ ಅವರು. ಮಧು ಬಾವೆಲ್ಲ ಕಮೆಂಟ್ ಹೇಳವ. ಕಮೆಂಟ್ ಏನಿಲ್ಲ, ಚಳಿ ಜಾಸ್ತಿ ಸಂಜೂರೇ. ಆದ್ರೆ ಏನ್ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. 5 ಗಂಟೆ ಹೊಡ್ಯಾರಿ ಅಲ್ಲೇ ಅದೇನಲ್ಲೇ ಬಡ್ಡಿ ಮಗ ಇಲ್ಲಿದ್ದಾಗ ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದ. ಅಲ್ಲಿ ಹೋದ್ಮೇಲೆ ಫೋನ್ ಒಟ್ಟಿಗೆ ಏನೋ ಒಂದು ಕಂಟೆಂಟ್ ಹಾಕಿ ಕೆಳಗೆ ಕೆಳಗ್ತಾ ಇದ್ದಾರೆ ಗೊತ್ತು. ನಾವು ಅದರಲ್ಲ, ನೀ ಎಷ್ಟೇ ಹೊಡೆದ್ರೆ ಸುಮ್ಮನೆ ಇರ್ತೇನೆ ನನಗೆ. ಅಲ್ಲ ಆದ್ರೆ ಏನು ಬೈಕ್ನ ಹೋಗ್ತೇವೆ, ವಿಡಿಯೋ ಮಾಡ್ತಾರೆ, ಗೊತ್ತಾಗಲ್ಲ ಏನೇನು ಮಾತಾಡೋಣ. ಆಮೇಲೆ ಗೊತ್ತಾಗಿತ್ತು ನಂಗೆ. ಭರತ್ ಅಲ್ಲ ಯಾವ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟಿಲ್ಲ ನೀನು. ನಮ್ದು ವಿಡಿಯೋ
ಕತ್ತಲಲ್ಲಿ ಹೌದಾ ಏನು ಹೇಳು ಕಾಪಿ ಹಾಕಿ ಕುಂದ್ಬಿಟ್ನಲ್ಲೇ ಹೊರಕ್ರೆ ಅವನು ಹೊರ ಹೋಗಿ ತುಂಬ ನೋಡ್ಕೆ ಬಂದು ಈಗ ನೋಡ್ಕೆ ಬಂದು ಎಷ್ಟೈತಿ ಅಂತ ಆಯ್ತಾ ಆಗುತ್ತಲ್ಲ ಆಗಲ್ಲ ಅಂತ ಯಾರ್ಯಾರು ರೊಟ್ಟು ಏನು ಹುಡುಗ ಹಾಕಿರ್ತಾರೆ ಈ ರೊಟ್ಟಿ ತಿನ್ನ ನನಗೆ ಏನು ಪೀಸು ಚಿಕನ್ 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 ವೇಸ್ಟಾ 18 ವರ್ಷ ಆದ್ಮೇಲೆ ಪ್ಲೇಟ್ ಕೊಡ್ತಾ ಇದ್ದೀರಾ ATM ಕ್ಲಾಸ್ ಸಾಕು ಸಾಕು 18 ವರ್ಷ ಆದ್ಮೇಲೆ ಪ್ಲೇಟ್ ಹಿಡ್ತೇವೆ ಊಟ ಮಾಡಿದ್ದೇನಪ್ಪ. ಹಾಂ ಏನು ಸಮಾಚಾರ ಅಪ್ಪಾಜಿ ಮಾತಾ ನಾಳೆ ಬರ್ತೀನಿರಪ್ಪ ನಾನು ಕರೆಯಾಕೆ ನಾನು ಹೋಗಿ ಅಪ್ಪಾಜಿ ಮಾತಾ ಮಟನ್ ಸೈಡಿಗೆ ಇಡ್ತಾರೆ. ಬಂದದ್ರು ಓಕೆ ಇವಾಗ ಬಂದ್ಯಾ ಯಾಕಮ್ಮಿ ನಾನು ಅವಿನಾಶ್ ಬುಧವಾರ ಬರ್ತಾರೆ ನಾನು ಇಲ್ಲಿ ಬೆಂಗಳೂರು ಇರೋದೀಗ ಎಷ್ಟೊತ್ತಿಗೆ ಕ್ಯಾಮ್ರಾ 20 ಅಲ್ಲ ಮಾಲೆ ಹೆಂಗಿದ್ದ ಹೆಂಗದ ಹೆಂಗಾದ ಹೇಗಿದ್ದೆ ಹೇಗಾದ ಅಂತ ಹೇಳಿಗೆ ಇಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಮದುವೆ ನಿಮ್ಮ ಮನೆಗೆಲ್ಲ ಸ್ನಾನ ಗೀನ ಎಲ್ಲ ಯಾರು ಈಗ ಹಾಂ ಭಾರಿ ಹಿಂಸೆ ಕೊಡ್ತದ ಸಣ್ಣಕ್ಕಿದ್ದಾಗ ಬರ್ರೆ ಟೂಲ್ಸ್ ಎತ್ಗೆ ಹೋಗೋದು ಸುದ್ದಿಗೆ ಎತ್ಗೆ ಹೋಗೋದು ಓ ಅಲ್ಲಿ ಹಾಂ ಬರ್ರೆ ಸ್ಕೂಟ್ರರ್ ಎತ್ಗೆ ಹೋಗಿ ಅಲ್ಲಿ ನೆಲ ದೊಡ್ಡದು ಹಿಂಗೆ ಪ್ರಮಾದ ಸವಾರ್ ಕೊಡ್ತೀನಿ ಮರೆ ಸವಾರ್ ಸರಿಯಲ್ಲಿ ಎಲ್ಲ ಹೋದ್ನಲ್ಲ ಇಲ್ಲೇ ಬಂದೆ ಅಂದ ನೀವು ಭಾಳ ಮರಿ ಅವನು ಎಡ್ವರ್ಟ್ ಹಾಕಂದ ಈಗ ಅವನು ಎಡ್ವರ್ಟ್ ಆದ್ರೆ ಮತ್ತೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತದೆ ಅಣ್ಣ ಅಲ್ಲೇ ಏನಂತಿದೆ ಮತ್ತು ಇದೆ ಮಠ ಮಠ ನಡಿಯಾ ಏ ನಡಿಯಾ ಇದು ರಮ್ಮಿತ್ತು ಸಸ್ತೆ ಹೇಳಿಬಿಟ್ಟು ಮುದು ಕಂಡಿದ್ದು ಬಿಟ್ಟಲ್ಲ ಅಷ್ಟು ಸೂಕ್ಷ್ಮ ಜೀವಿಗಳು ಜೀವ ಜಂತು ಸೂಕ್ಷ್ಮ ಜೀವಿಗಳು ಅಂತ ಹಂಗೆ ಬಂದಲ್ಲ ರಂಜಿತ ಬಂದಲ್ಲ ಅಲ್ಲ ಊಟ ಕಾಯಕತ್ತಾರದ ಅಲ್ಲಿ ಎಷ್ಟು ಟೈಮ್ ಸದ ಒಳ್ಳೆ ಕರೆಕ್ಟ್ ಟೈಮ್ ಹಾಯ್ ಗಾಯ್ಸ್ ರೊಟ್ಟಿ ತಿನ್ನಿ ರೊಟ್ಟಿ ಆನ್ ಐತಲ್ಲಿ ಎಲ್ಲಿ ಬಿಡು ರೆಕಾರ್ಡ್ ಆಗಲಿ ಕಟ್ ಮಾಡಿ ನಮ್ಮೂರ ಹಬ್ಬ ನಾವು ಮಕ್ಕ ತೋರ್ತೀವಿ ನಮ್ಮೂರ ಹಬ್ಬ 18 ವರ್ಷ ಆಗೈತೆ ಫುಲ್ TRP ಬರ್ಬೇಕು ನಾವು ಗಿಲ್ಲಿ ಥರ ಬರ್ಬೇಕಂದ್ರೆ ಡೈಲಾಗ್ ಹೊಡಿ ಫಸ್ಟ್ ಡೈಲಾಗ್ ನೀವು ಡಮ್ಮಲ್ ಡಿಬಿ ಡಕ್ಕ ಅಂತೇಳಿ ಬಿಟ್ಟರೆ ಬರ್ತದೆ ಡೈಲಾಗ್ ಅಣ್ಣ ನಾಳೆ ಬರ್ತಾನೆ ಡಮ್ಮಲ್ ಡಿಲಿ ಡಕ್ಕ ನಮ್ಮೂರ ರೊಟ್ಟಿ ಊಟ ಪಕ್ಕ ಡಮಲ್ ಡಿಮಿ ಡಕ್ಕ ನಮ್ಮೂರ ರೊಟ್ಟಿ ಊಟ ಪಕ್ಕ ಬಿಸಿ ಬಿಸಿ ಇದೆ ಅದು ಖುಷಿ ವಿಚಾರ ಊರಿಗೆ ಈಗ ನಿಂತಂಗೆ ಊರಿಗೆ ಹೋಗುತ್ತೆ ಬರಲ್ಲ ಕಾರ್ ತಂದಿಯನಾ ಓಕೆ ಬೈಕ್ನಾಗ ಈಗ ಮುಚ್ಚಿನ ಬೆಳಗ್ಗೆ ಹೋಗೋದೇ ಈ ಚಳಿಯಾಗ ಹೋಗಿ ಸಡ್ದೋಗಿ ಮತ್ತೆ ಇರೋದೇ ನಾವು 4 kg ಮಾಂಸ ಐತಿ ಮತ್ತೆ ಸಡ್ದೋದಿ ಸಾಕಪ್ಪ ನಮಗೆ ಕರೆಕ್ಟ್ ಹಾಸಿಗೆ ಹಿಡಿದ್ರೆ ಸಾಕಾಗಿತ್ತು ಇಲ್ಲ ಜಾಸ್ತಿ ಆದ್ರೂ ಬಗ್ಗಕ್ಕಾಗಲ್ಲ ಹೇಳಕ್ಕಾಗಲ್ಲ ಸಾಧಾರಣ ಮೈಕಟ್ಟು ಬೂದಿ ಬಣ್ಣ ಸಾಧಾರಣ ಮೈಕಟ್ಟು ಫೋನ್ ಹೊಸಮನೆ ಎಲ್ಲಿ ಕಟ್ಟಿದ್ಯಾ ಅರೋಣ ಹೊಸಮನೆ ಎಲ್ಲಿ ಕಟ್ಟಿದೆ ಅಲ್ಲಿ ಮೇಲೆ ಹೊಸ್ಕರಿಗೆ ಹೊಸ್ಕೇರಿ ಅದು ಹಳ್ಮನೆಗೆ ಎಲ್ಲಿಗ ಅಲ್ಲ ಹಬ್ಬಲ್ಲಿ ಹಬ್ಬ ಮಾಡಲ್ಲ ಸೂತ್ರ ಯಾರು ಬಿಟ್ಟು ನೋಡ್ರಲ್ಲ
ನಾವು ಹತ್ರಕ್ಕೆ ಹೋದಲ್ಲ ಅದಕ್ಕೆ ಅಲ್ಲಿ ಅಷ್ಟು ಹತ್ರಕ್ಕೆಲ್ಲ ಯಾಕೆ ಹೋಗಾರ ಅಂತೇಳಿ ನಾವು ಹೋಗಿಲ್ಲ. ನಾವು ಬಂದಲ್ಲಿ ಹೋಗ್ತಾ ಈಗ ಸಂಜೆನೇ ಬಂದ ನಾನು ಹಂಗಾಗಿ ಮಾಲು ತಿನ್ನ ಬೇಗ ಬೇಕಾ ಇದೊಂದು ಹಬ್ಬ ಸಿಗೋದು ಎಂಜಾಯ್ಮೆಂಟು. ಎಷ್ಟೊತ್ತಿದೆ ಮಾಲು ಈ ಸರಿ? ಆ್ಯಕ್ಚುಲಿ ರೊಟ್ಟಿ ಚೆನ್ನಾಗಿ ಬೇಯಿಸಿದ್ದಾರೆ ಕಣಲ್ಲಿ, ಎಲ್ಲರೂ ಚೆನ್ನಾಗಿ ಬೇಯಿಸಿದ್ದಾರೆ. ಸೆಕೆಂಡ್ ಬಿಡ್ರಿ ಶಾರ್ಟ್ ಚೆನ್ನಾಗಿ. ಏನು ಸಮಾಚಾರ? ರಾಜ್ಯಾಧ್ಯಕ್ಷರಾಗಿದ್ರಿ ಏನೋ, ಯುವ ಮೋರ್ಚಾ ಸಂಘದ ಅಧ್ಯಕ್ಷರು ನೀವು, ಸದಸ್ಯರು. ಯಾವ ಗೊತ್ತಾಯ್ತು? ಗೊತ್ತಾಗ್ತಿತ್ತು, ನಮಗೇನು ಗೊತ್ತಾಗಲ್ಲ. ಸರ್ಕಾರ ಇಲ್ಲ, ಏನು ಮಾಡ್ದಪ್ಪ? ಏನು ಮಾಡೋಕ್ಕಾಗ ಈಗ ಬಂದ್ರಲ್ಲ ಹಾಕ್ತಾರಲ್ಲೇ ಮತ್ತೆ ಮಟನ್ ಒಂಚೂರು ಹೋದ್ರೆ ದೊಡ್ಡ ಆಗ್ತಾವೆ. ನೀವು ಊರನ್ನೇ ಹಾಕ್ಬೋದು. ಅಲ್ಲ ಸಾಂಬಾರು ಚೆನ್ನಾಗಿದೆ ಬಿಡ ಮಟನ್ಗಿಂತ ಆ್ಯಕ್ಚುಲಿ. ಕೈ ತೊಳ್ಕೊ ಬಂದಿಲ್ಲ. ಹೆಂಗೈತೆ ಊಟ? ಒಳ್ಳೆ ಚೆನ್ನಾಗಿದೆ. ಅದೇನೋ ಪ್ರಸಾದದ ಗಮ್ಮತ್ತ ಬೇರೆ. ಸರ್ಬಕ್ಕೆ ಹೋಗೋದೇ ಇಲ್ಲಿ ಹೋಗ್ಬಿಟ್ಟಿದ್ರೆ ಬರ ಪ್ರಣಾದನ ಕುಡಿಯೋದು ಕುಡಿಯ ನೆಗಡಿ ಹೋಗತ್ತಲ್ಲ. ಸುರೇಂದ್ರ ನೋಡಿದ್ರೆ ಬೈತಾನ. ಹೆಮ್ಮೆ ಒಟ್ಟು ನಮ್ಮೂರು ನಮ್ಮ ಹೆಮ್ಮೆ. ಒಂಥರ ನೋಡ್ಬೇಕನಾ ಒಂಥರ ಖುಷಿ. ನಾನು ಎಷ್ಟು ದಿನ ಸಿಗ್ನಲ್ದ ಬಸುಡ್ಕೆ ನಿಂದು 2-3 ವರ್ಷ ಆಯ್ತು. 2-3 ವರ್ಷ ಆಯ್ತು. ಕಾಣಿಸಲ್ಲ ಕರೆ ಕಾಣ್ತದೆ ಅಲ್ಲ. ಇವ್ ನಿನ್ನ ಮಾಡಿಲ್ಲ, ನಮ್ಮ ಏನು ತೆಗ್ದೇ ಇಲ್ಲ, ಅದಕ್ಕಾಗಿ ಕೇಳ್ತಾ ಇರೋದು. ತೆಗಿಯವ ತೆಗ್ದೇನಲ್ಲೇ. ಅಯ್ಯೋ ಹಾಪನು ಮಾತಾಡು, ಒಂದೆರಡು ಮಾತಾಡು ಹೋಗ್ಲಿ. ಊಟ ಸೂಪರ್ ಆಯಿತು. ರೊಟ್ಟಿ ಊಟ ಒಂದು 15 ವರ್ಷದ ಹಿಂದೆ ನಾವು ಇದನ್ನ ರುಚಿನ ಸವಿದಿದ್ವಿ, ಇವಾಗ ಚೆನ್ನಾಗಿದೆ. ಓಕೆನಾ? ನೋಡಿ ಸ್ನೇಹಿತರೆ, ಇದೆ ರೊಟ್ಟಿ ಊಟ, ನಮ್ಮೂರಿನ ಹೆಮ್ಮೆ. ಬ್ರೆಡ್ ತರ ಇದೆ. ಊಟದ ಬಗ್ಗೆ ಏನು ಹೇಳ್ತಾರೆ ನಮ್ಮ ಸ್ನೇಹಿತರಾದ ಶಶಿಕುಮಾರ್ ಅವರು? ಊಟದ ಬಗ್ಗೆ ಏನಂತ ಹೇಳ್ತಾರೆ? ಪ್ರಸಾದದ ಬಗ್ಗೆ? ಊಟ ಚೆನ್ನಾಗಿತ್ತು. ದೇವ್ರ ಊಟ ಭಾಳ ಚೆನ್ನಾಗಿತ್ತು. 15 ವರ್ಷದ ನಂತರ ನಾವು ಇದನ್ನ ಊಟ ಇದು ಮಾಡಿದ್ವಿ, ಊಟ ಸವಿದಿದ್ವಿ. ಎಲ್ಲರಿಗೂ ಖುಷಿ ಆಗ್ತಿದೆ. ಎಲ್ಲ ಸ್ನೇಹಿತರು ಒಂದು ಕಡೆ ಸೇರಿದ್ದೀವಿ. ಇವರೆಲ್ಲ ನಮ್ಮ ಸ್ನೇಹಿತರು. ನಾನು ಕೂಡ ಸ್ನೇಹಿತರನ್ನ, ಇವ್ರ ಜೊತೆಗೆ ಸೇರಿರೋ ಸ್ನೇಹಿತರು. ನಮ್ಮ ಜೊತೆಗೆ ನಮ್ಮ ತುಂಬ ಹಳೆಯ ಕ್ಲಾಸ್ಮೇಟು ಇವರು, ಬೆಲ್ಲದ ಸ್ವಾಮಿ ಅಂತೇಳಿ ನಮ್ಮ ಕ್ಲಾಸ್ಮೇಟ್ ಇವರು. ನಾವು ಒಂದೇ ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಬೆಲ್ಲ ತಗೊಬರ್ತಿದ್ದ ಜೋಬಲ್ಲಿ, ಅದಕ್ಕೋಸ್ಕರ ಅದಕ್ಕೆ ಸ್ವಾಮಿ ಸ್ವಾಮಿ ಅಂತ ಕರಿತೀವಿ, ಬೆಲ್ಲದ ಸ್ವಾಮಿ ಅಂತ ಕರಿತೀವಿ. ನಮ್ಮ ಕುಚುಕು ಚಡ್ಡಿ ದೋಸ್ತ್ ಹಳೆ. ಅಂದರೆ 92 ಬ್ಯಾಚ್ನ 90 ಕಿಡ್ಸ್ ನಾವು. 92 ನಮ್ಮದು ಡೇಟ್ ಆಫ್ ಬರ್ತು. 92 93ನೇ. 35 ವರ್ಷ ಹಂಗೆ ನಿಂಗೆ ಆಗಲಿ ಬಿಡು. 33 34